ನಮಸ್ಕಾರ. ಭೈರಾದೇವಿ ನಿಜಕ್ಕೊಂದು ಹೊಸ ಕಾನ್ಸೆಪ್ಟು. ಬಹುಶಃ ನಾನು ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷ ಆಯಿತು, ಈ ಥರದೊಂದು ಸಿನಿಮಾ ಖಂಡಿತವಾಗ್ಲೂ ನೋಡಲಿಲ್ಲ. ಒಂದು ಹೊಸ ಅನುಭವವನ್ನು ಕಟ್ಟಿಕೊಡುತ್ತೆ. ರಾಧಿಕಾ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ. ರಮೇಶ್ ಅರವಿಂದ್ ಅವರು ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ಹೊಸತನ ಇದೆ. ಎಲ್ಲರೂ ನಾವು ಭೈರವನನ್ನು ಕಂಡಿದ್ದೀವಿ, ಅಘೋರಿಗಳನ್ನು ಕಂಡಿದ್ದೀವಿ, ಆದರೆ ಭೈರವಿಯನ್ನು ಕಂಡಿರಲಿಲ್ಲ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮೈ ರೋಮಾಂಚನ ಆಗುತ್ತೆ. ಥಿಯೇಟ್ರ್ ಒಳಗಡೆ ಬರಬೇಕಾದ್ರೆ ಅದ್ರ ದೃಶ್ಯ ಪ್ರಾರಂಭ ಆಗೋದೇ ಅದ್ಭುತವಾಗಿ ಪ್ರಾರಂಭ ಆಗುತ್ತೆ. ಕೊನೆ ಕೂಡ ಅಷ್ಟೇ ಸುಂದರವಾಗಿದೆ. ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು, ರೋಮಾಂಚನವಾಗುತ್ತೆ. ಥ್ಯಾಂಕ್ ಯು. ಭೈರಾದೇವಿ ಶ್ರೀ ಜೈ ಅವರ ನಿರ್ದೇಶನ. ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು, ಅದಕ್ಕೆ ಜೈಕಾರ. ಸದ್ಯದ ಕಾಲಘಟ್ಟದಲ್ಲಿ ಚಿತ್ರಗಳಿಗೆ ಬಹಳ ಜನರ ಕೊರತೆ ಇದೆ ಅಂತ ಯೋಚನೆ ಮಾಡ್ತಿದ್ವಿ. ಆದರೆ ಇಲ್ಲಿ ಗಮನಿಸ್ತಾ ಇದ್ದೇವೆ ನಾವು, ಅವರು ಆಯ್ಕೆ ಮಾಡಿಕೊಂಡು ವಸ್ತು, ಪರಿಕಲ್ಪನೆ ಮತ್ತು ಪ್ರಸ್ತುತಪಡಿಸಿದ ರೀತಿ ದಾಖಲು ಯೋಗ್ಯ ಮತ್ತು ಸ್ಮರಣೀಯ. ಅದರಲ್ಲೂ ಅಧ್ಯಾತ್ಮ ಅಥವಾ ಅಘೋರ ಅಂತಂದ್ರೇ ಘೋರವಲ್ಲದ್ದು ಅಂತ. ಈ ಚಿತ್ರದಲ್ಲಿ ಅವರು ಘೋರ ರಹಿತವಾದಂಥ ಅನೇಕ ಸಂಗತಿಗಳನ್ನು ದಾಖಲು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಅದು ನಿಜವಾಗಿಯೂ ಸ್ಮರಣೀಯ ಅಂತ ಅನಿಸುತ್ತೆ. ಅದಲ್ಲದೆ ಅತಿಮಾನುಷ ಶಕ್ತಿ ಇತ್ಯಾದಿಗಳನ್ನು ವೈಭವೀಕರಿಸದೆ ಅಥವಾ ವಿಜೃಂಭಿಸದೆ ಹೇಳಬೇಕಾದ ಕಥೆಯ ಹೆಣಿಗೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ದೇಶಕರು ನಿರ್ವಹಿಸಿದ್ದಾರೆ ಅನ್ನೋದೇ ನನ್ನ ಅಭಿಮತ. ನೋಡಿದಂಥ ಎಲ್ಲ ಪ್ರೇಕ್ಷಕರನ್ನು ಯಾವಾಗ ನೋಟಕರೇ ಮಾಟಕರು ಅಂತ ಕರೀತೇವೆ, ಅವರೆಲ್ಲರೂ ಒಳ್ಳೆಯ ಜಾದುವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಂಥ ಹೊಸ ಹೊಸ ಬಗೆಯ ಹೊಸ ಆಲೋಚನೆಯ ಮತ್ತು ಹೊಸ ಚಿಂತನೆಯ ಹೊಸ ಕಥಾ ಹೆಣಿಗೆಯ ಕಥಾ ಹಂದರದ ಚಿತ್ರಗಳು ಅನೇಕವು ಬರ್ತಾ ಹೋಯಿತು ಅಂತಂದರೆ ರಂಗ ಮತ್ತೊಮ್ಮೆ ಪುಟಿದೇಳುತ್ತೆ ಅನ್ನೋದೊಂದು ಭರವಸೆಯೊಟ್ಟಿಗೆ ಶ್ರೀ ಜೈ ಅವರ ಈ ನಿರ್ದೇಶನಕ್ಕೆ ಪೂರ್ಣ ಯಶವನ್ನು ಕೊಡ್ತಾ ಅವರ ಅಭೀಪ್ಸೆಗಳೆಲ್ಲ ಈಡೇರಿ, ಅಭೀಷ್ಟ ನೆರವೇರಿ, ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು. ಈ ಚಿತ್ರ ಕೇವಲ ಸಂಪತ್ತನ್ನಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಸಮೃದ್ಧಿಸಬೇಕಾಗಿರುವಂಥ ಒಳ್ಳೆಯ ಅಡಕವನ್ನು ಉಳ್ಳದ್ದಾಗಿದೆ. ಹಾಗಾಗಿ ಶ್ರೀಗೆ ಮತ್ತೊಮ್ಮೆ ಜೈಕಾರನಾಗ್ತೇನೆ. ನನಗೂ ಅವರು ಕೊಟ್ಟಂಥ ಅವಕಾಶ, ಅವರ ಯಾವಾಗಲೂ ನಾವೆಲ್ಲ ಕಲಾವಿದರಾವಾಗಲೂ ಅವಕಾಶದಾತರಿಗೆ ಮತ್ತು ಅನ್ನದಾತರಿಗೆ ಒಳ್ಳೆಯದಾಗಲಿ ಅಂತ ಆ ಉಳಿತನ್ನು ಆ ಇಡೀ ತಂಡಕ್ಕೆ ನಾನು ರವಾನಿಸ್ತಾ ಇದ್ದೇನೆ. ಉತ್ತರೋತ್ತರ ಅಭಿವೃದ್ಧಿಯಾಗಿ ಅನೇಕರು ಚಿತ್ರಮಂದಿರಗಳಿಗೆ ಅಂದರೆ ಸಮರೋಪಾದಿಯಲ್ಲಿ ಮಾಡಿದಂಥ ಈ ಕೆಲಸವೇನಿದೆ ಸ್ವಲ್ಪ ದೀರ್ಘವಾದ ಸರಿಯೇ, ಆದರೆ ಅನೇಕ ಜನರನ್ನು ಇದನ್ನು ತಿಳಿಸುತ್ತೆ, ತುಂಬ ಜನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅನ್ನೋದನ್ನು ನಾನು ಭಾಳ ಚೆನ್ನಾಗಿ ಬಲ್ಲೆ. ಈ ಚಿತ್ರದ ಮುಖಾಂತರ ಶ್ರೀ ಜೈ ಅನ್ನೋ ಮತ್ತೋರ್ವ ಭರವಸೆ ಮೂಡಿಸುವಂಥ ನಿರ್ದೇಶಕರು ಈ ರಂಗಕ್ಕೆ ದಕ್ಕಿದ್ದಾರೆ ಅಂತ ಭಾಳ ಧೈರ್ಯವಾಗಿ ಹೇಳ್ಬೋದು. ಶ್ರೀ ಜೈ ಅವರಿಗೆ ಜಯವಾಗಲಿ ಮತ್ತು ಇಡೀ ತಂಡಕ್ಕೆ ಜಯವಾಗಲಿ, ಭೈರಾದೇವಿಗೆ ಜಯವಾಗಲಿ. ಎಲ್ರಿಗೂ ನಮಸ್ಕಾರ. ಸರ್ ಹೇಳಿರೋ ಹಾಗೆ ಆ್ಯಕ್ಚುಲಿ ತುಂಬ ಚಿಕ್ಕವನು ಈ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ದಿಗ್ಗಜರ ಬಗ್ಗೆ ಮಾತಾಡಬೇಕಂದ್ರೆ ರಾಧಿಕಾ ಮೇಡಮ್ ಇದ್ದಾರೆ, ಹಾಗೆ ರಮೇಶ್ ಸರ್ ಇದ್ದಾರೆ. ಒಂದು ಸೀನಲ್ಲೇ ಫಸ್ಟ್ ಎಂಟ್ರಿಯಲ್ಲೇ ಮೇಡಮ್ ಆ ಸಾಂಗಲ್ಲೇ ಅವರು ಒಂದು ಕ್ಯಾರೆಕ್ಟರ್ಗೆ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಂತ ತೋರಿಸ್ಕೊಂಡ್ಬಿಡ್ತಾರೆ. ಅಷ್ಟು ಅದ್ಭುತವಾಗಿ ಆ ಫಸ್ಟ್ ಸಾಂಗ್, ಫಸ್ಟ್ ಅಪಿರಿಯನ್ಸಲ್ಲೇ ಎಲ್ಲರನ್ನೂ ಆವರಿಸ್ಕೊಂಡ್ಬಿಡ್ತಾರೆ. ಹಾಗೆ ಶರಣ್ ಸರ್ ಹೇಳಿದಾಗೆ ರಮೇಶ್ ಸರ್ನ ಒಂದು ಹೊಸ ಅವತರಣಿಕೆಯಲ್ಲಿ ನೋಡೋವಂಥ ಒಂದು ಭಾಗ್ಯ ನಮ್ಮ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ನಮಗೆ ತುಂಬಾ ಖುಷಿ ಕೊಡ್ತು. ಹಬ್ಬಕ್ಕೆ ಎಲ್ರಿಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ. ಎಲ್ಲರೂ ಬಂದು ಎಸ್ಪೆಷಲಿ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ. ಭೈರಾದೇವಿ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಭೈರವಾದೇವಿ ಭಾಳ ದಿವಸದ ನಂತರ ಒಂದು ಅದ್ಭುತವಾದ ಒಂದು ಟೆಕ್ನಿಕಲ್ ಸಿನಿಮಾ ನೋಡು ಅಂತ ಹೇಳ್ತೀನಿ, ಮತ್ತು ದೇವರ ಸಿನಿಮಾ ಅಂತಲೂ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಇಂಥ ಒಂದು ಸಬ್ಜೆಕ್ಟ್ನ ಮಾಡೋದು ಅಷ್ಟು ಹುಡುಗಾಟ ಅಲ್ಲ. ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇಯಿಂದ ಹಿಡಿದು, ಕಾಸ್ಟ್ಯೂಮ್ಸಿಂದ ಹಿಡಿದು, ಆಮೇಲೆ ಕಂಪ್ಲೀಟ್ ಆ ಡ್ಯಾನ್ಸ್ದು ಸೆಟ್ ಇರ್ಬೋದು, ಕಂಪ್ಲೀಟ್ ಎಲ್ಲನೂ ವರ್ಕೌಟ್ ಮಾಡಿದ್ದಾರೆ. ಭಾಳ ಹೋಮ್ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು. ಬಟ್ ಈ ಒಂದು ಹಬ್ಬಕ್ಕೆ, ದಸರಾ ಹಬ್ಬಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಸಿನಿಮಾ. ಬಟ್ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಕ್ಯಾರೆಕ್ಟರ್ ಹೇಳಬೇಕು ಅಂತ ಆಸೆ ಇದೆ, ಬಟ್ ಹೇಳಿದ್ರೆ ಟ್ವಿಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಆ್ಯಂಡ್ ರಾಧಿಕಾ ಮೇಡಮ್ ಅಂತೂ ಎಕ್ಸಲೆಂಟಾಗಿ ಕಾಣ್ತಾರೆ, ಎಕ್ಸಲೆಂಟಾಗಿ ಅಭಿನಯಿಸಿದ್ದಾರೆ. ಶಿ ಇಸ್ ಎ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ. ಆ್ಯಂಡ್ ಅಫ್ಕೋರ್ಸ್ ಅರವಿಂದ್ ಸರ್, ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ.
ಬಟ್ ಹೇಳಿ ಒಂದೊಂದು ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ. ಹೇಳ್ತಾ ಹೋದರೆ ರವಿಶಂಕರ್ ಸರ್ ಅವರು ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಆ್ಯಂಡ್ ಎಂಟೈರ್ ಟೀಮ್ ಹಸ್ ಡನ್ ಅ ವೆರಿ ಗುಡ್ ಫ್ಯಾಂಟಾಸ್ಟಿಕ್ ಜಾಬ್. ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಮಜಾ ಕೊಡುತ್ತೆ ಈ ಸಿನಿಮಾ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದಿಸ್ ಸಿನಿಮಾ. ಥ್ಯಾಂಕ್ ಯು. ತುಂಬ ದಿನ ಆದಮೇಲೆ ಒಂದು ಆಪ್ತ ಮಿತ್ರ, ಆಪ್ತ ರಕ್ಷಕ, ಒಂದು ಅರುಂಧತಿ ಅಂತ ಸಿನಿಮಾನ ನೋಡಿದಂಗೆ ಅಷ್ಟೇ ಖುಷಿ ಆಯಿತು. ಮೇಡಮ್ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ ಕರ್ನಾಟಕದಲ್ಲಿ ಈ ಥರ ಒಳ್ಳೊಳ್ಳೆ ಸಿನಿಮಾ ಬರ್ತಿತ್ತು. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಗ್ರಾಫಿಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಭೈರಾದೇವಿ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಭಾಳ ದಿನಗಳ ನಂತರ ಆ್ಯಕ್ಚುಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕನ್ಸಿದ್ದು. ನಾನೇನು ನಿರೀಕ್ಷೆ ಇಟ್ಟಿದ್ದೆ ಅದು ಆ್ಯಕ್ಚುಲಿ ಹುಸಿ ಆಗಲಿಲ್ಲ. ಆಮೇಲೆ ಇತ್ತೀಚಿನ ಒಂದು ಚಿತ್ರರಂಗದ ಬೆಳವಣಿಗೆ ನೋಡಿದಾಗ ತುಂಬ ಒಳ್ಳೆ ಎಫರ್ಟ್ ಇದು. ಒಂದು ಕಲಾವಿದ್ರ ಕಡೆಯಿಂದ ಆಗಲಿ, ಟೆಕ್ನಿಷಿಯನ್ಸ್ ಕಡೆಯಿಂದ ಆಗಲಿ, ನಮ್ಮ ನಿರ್ಮಾಪಕರಾದ ರವಿರಾಜ್ ಅವರು, ರಾಧಿಕಾ ಅವರು, ಎಲ್ಲರಿಂದನೂ ಒಂದು ಉತ್ತಮ ಸಿನಿಮಾ ಬಂದಿದೆ. ಆ್ಯಕ್ಚುಲಿ ಈ ಥರ ಒಂದು ನಿರ್ಮಾಪಕರು, ಪ್ಯಾಷನೇಟ್ ಆಗಿರೋ ನಿರ್ಮಾಪಕರು ಚಿತ್ರರಂಗಕ್ಕೆ ಬೇಕು. ಒಂದು 10 ಕುಟುಂಬಗಳು ಸರ್ವೈವ್ ಆಗ್ತವೆ, ಟೆಕ್ನಿಷಿಯನ್ಸು ಸರ್ವೈವ್ ಆಗ್ತಾರೆ. ದಯವಿಟ್ಟು ಆ ಒಂದು ಜಾನರಲ್ಲಿ ಹೇಳ್ತಾ ಇಲ್ಲ ನಾನು ಬಂದು ಸಿನಿಮಾ ನೋಡಿ ಅಂತ. ಆ್ಯಕ್ಚುಲಿ ನಾವು ಸಿನಿಮಾ ನೋಡಬೇಕಾದ್ರೆ ಒಬ್ಬರು ರಿಯಲ್ ಆಗಿ ಆ್ಯಕ್ಚುಲಿ ದೇವರು ಬಂದ್ಬಿಡ್ತು, ಅಷ್ಟು ಇನ್ಫ್ಲುಯೆನ್ಸ್ ಆಗೋಯ್ತು ಆ ಕ್ಯಾರೆಕ್ಟ್ರು, ರಾಧಿಕಾ ಮೇಡಮ್ ಮಾಡಿರೋದು ಕ್ಯಾರೆಕ್ಟ್ರು. ಸೊ ಹಾಗಾಗಿ ತುಂಬ ಒಂದು ಇಂಪ್ಯಾಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಬೇಕಾದ್ರೆ. ಸೆಕೆಂಡ್ ಹಾಫ್ ಅಂತೂ ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕಂದರೆ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಅಂದರೆ ರಮೇಶ್ ಅರವಿಂದ್ ಸರ್ ಆ್ಯಂಡ್ ರಾಧಿಕಾ ಅವ್ರದ್ದು. ರಮೇಶ್ ಅರವಿಂದ್ ಅವ್ರ ಬಗ್ಗೆ ಏನು ಹೇಳೋಂಗೇ ಇಲ್ಲ. ಯಾಕಂದರೆ ಒನ್ ಆಫ್ ದ ಫೈನೆಸ್ಟ್ ಸೆನ್ಸಿಬಲ್ ಆ್ಯಕ್ಟರ್ಸು ರಮೇಶ್ ಅರವಿಂದ್ ಸರ್. ನಾನು ತುಂಬ ಫ್ಯಾನ್ ಅವ್ರಿಗೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕರ್ನಾಟಕದಾದ್ಯಂತ ಮೂಲೆಯಲ್ಲಿ ಈ ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರವಿ. ನಮಸ್ಕಾರ. ನಾವೀಗ ಭೈರಾದೇವಿ ಚಿತ್ರ ನೋಡಿದ್ವಿ. ತುಂಬ ಖುಷಿ ಕೊಡ್ತಾ ಇದೆ. ಮೇಲಾಗಿ ನಮ್ಮ ಹೀರೋಯಿನ್, ನಾವು ಕರ್ಕೊಂಬಂದಂಥ ಹೀರೋಯಿನ್ನು ನಿನಗಾಗಿ, ನಿಮಗೆಲ್ಲ ಗೊತ್ತಿರಬೇಕು, ನಿನಗಾಗಿ ಚಿತ್ರದ ಮೂಲಕ ನನ್ನ ಮಗ ವಿಜಯರಾಘವನ್ ಜೊತೆಯಲ್ಲಿ ಆ್ಯಕ್ಟ್ ಮಾಡಿ ಅಲ್ಲಿಂದ ಈ ಮಟ್ಟಕ್ಕೆ ಬೆಳೆದಂಥ ನಮ್ಮ ಹೀರೋಯಿನ್ ಇವತ್ತು ಈ ಭೈರಾದೇವಿ ಚಿತ್ರ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಫಸ್ಟ್ ಹಾಫಲ್ಲಿ ಒಂದು ರೀತಿ ಇದೆ, ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಚಿತ್ರ. ಭಾಳ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದು ಸಾರಿ ನೋಡುವ ಒಂದು ಚಿತ್ರ. ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಭಯ ಆಗ್ಬೋದು, ಆದರೂ ಕೂಡ ಚಿತ್ರ ಭಾಳ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಪ್ರತಿಯೊಬ್ಬ ಕಲಾವಿದರು ಕೂಡ, ನಮ್ಮ ರಮೇಶ್ ಅರವಿಂದ್ ಅವರು, ನಮ್ಮ ಹೀರೋಯಿನ್ನು, ಪ್ರತಿಯೊಬ್ಬರಿಗೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ಆಲ್ ದ ಬೆಸ್ಟ್. ಈಗಷ್ಟೇ ಭೈರಾದೇವಿ ಸಿನಿಮಾ ನೋಡ್ಕೊಬಂದೆ. ಶ್ರೀಜಯ್ ನಮ್ಮದೇ ಡೈರೆಕ್ಟ್ರು, ರಾಧಿಕಾ ನಮ್ಮ ಪ್ರೊಡಕ್ಷನ್ನು. ಇದೇ ನೆಕ್ಸ್ಟ್ ಮಂತ್ 3ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ತುಂಬ ಅದ್ಭುತವಾಗಿ ಬಂದಿದೆ. ಶ್ರೀಜಯ್ ಅವರು ಡೈರೆಕ್ಷನ್ 2ನೇ ಸಿನಿಮಾ ಇದು. ನಮ್ಮ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಖುಷಿ ಆಯಿತು. ಎಲ್ಲರೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಭೈರವಾದೇವಿ ಚಲನಚಿತ್ರ ಭಾರಿ ಯಶಸ್ವಿಯಿಂದ ತುಂಬ ಚೆನ್ನಾಗಿ, ಅಂದರೆ ಹೇಳೋಕ್ಕಾಗಲ್ಲ. ಭೈರವರನ್ನ ನೋಡಿರ್ತೀವಿ, ಭೈರವಾದೇವಿ ನೋಡಿಲ್ಲ. ಸೊ ಹಾಗಾಗಿ ಈ ಒಂದು ಚಲನಚಿತ್ರದಲ್ಲಿ ತುಂಬಾ ಮೈ ಜುಮ್ ಅನ್ನೋ ಒಂದು ಆ ಹಾಡು, ಆ ಉಗ್ರ, ಆ ವೈಬ್ರೇಷನ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಈ ಒಂದು ಭೈರವಾದೇವಿಯ ಚಲನಚಿತ್ರವನ್ನು ಯಶಸ್ವಿಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು.
ಬ್ಯೂಟಿಫುಲ್ ಸಿನಿಮಾ ಮಸ್ತಾಗಿದೆ. ಎಕ್ಸ್ಪೆಷಲಿ ನೀವು ಥಿಯೇಟ್ರಲ್ಲಿ ನೋಡ್ಬೋದು, ಒಂದು ವೈಬ್ರೇಷನ್ ಆಯಿತು ಥಿಯೇಟ್ರಲ್ಲಿ. ಸಡನ್ನಾಗಿ ಒಬ್ಬರ ಮೇಲೆ ದೇವ್ರು ಬಂದಂಗೆ ಆಯಿತು. ಆ ಸಿನಿಮಾ ನೋಡ್ಬೇಕಾದ್ರೆ ಅಷ್ಟೇ ಒಂದು ಖುಷಿ ಆಗುತ್ತೆ. ರಮೇಶ್ ಸರ್ ಆಗಲಿ ಅಥವಾ ರಾಧಿಕಾ ಮೇಡಮ್ ಆಗಲಿ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡ್ಯಾರೆ. ಆ್ಯಂಡ್ ಒಂದೇನಂದರೆ ಈ ಸಿನಿಮಾದಲ್ಲಿ ಪಾರ್ಟ್ 2ಗೋಸ್ಕರ ಎಲ್ಲರೂ ತುಂಬ ಕುತೂಹಲ ಕಾಯ್ತಾ ಇದ್ದಾರೆ. ಅನುಪ್ರಭಾಕರ್ ಮೇಡಮು ಮತ್ತು ರಂಗಣ್ಣ ರಘುವ್ರದ್ದು ಆ್ಯಕ್ಟಿಂಗ್ ಎಲ್ಲರದ್ದು ತುಂಬ ಚೆನ್ನಾಗಿದೆ. ಎಕ್ಸ್ಪೆಷಲಿ ಆ ಸಾಂಗ್ ಇದೆಯಲ್ಲ ಕಾಳಿದು, ಇಟ್ಸ್ ಅಮೇಝಿಂಗ್. ಸಮಥಿಂಗ್ ಲೈಕ್ ತೆಲುಗುಕ್ಕಿಂತ ಬೀಟ್ ಮಾಡೋ ಥರ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ, ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್.